ಮೇಕಪ್ ಸೆಟ್ ಅದ ಗೈಸ್ ಫುಲ್ ಇರ್ತಾವ ಇಲ್ಲ ಗೊತ್ತಿಲ್ಲ ಇಲ್ಲಿ ಮಾತ್ರ ಇದ್ದೇ ಇರ್ತವೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಲಾಗ್ಗೆ ಸ್ವಾಗತ. ಇವತ್ತಿನ ಲಾಗ್ ಬಂದುಬಿಟ್ಟು ವೆರಿ ಸ್ಪೆಷಲ್ ಐತಿ, ಕೊನೆಯವರೆಗೆ ನೋಡ್ರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ನೋಡು ಸ್ಟಾರ್ಟ್ ಮಾಡೋಣ ಬರ್ರಿ ಗಾಯ್ಸ್. ನಿನ್ನೆ ನೋಡ್ರಿ ಗಾಯ್ಸ್, ಫುಲ್ ಮಳೆ ಬಂದು ಕುಸ್ತಿ ಎಲ್ಲ ರದ್ದಾದವು. ಅರ್ಧದಲ್ಲೇ ಮುಗೀತು ಕುಸ್ತಿ. ಫುಲ್ ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳು ಬಂದಿದ್ದರು. ಆದ್ರೆ ಮಳೆ ಬಂದ ಕಾರಣ ಅವೆಲ್ಲ ರದ್ದಾಯಿತು. ಹಂಗೆ ನೆಕ್ಸ್ಟ್ ನೈಟ್ ಅಣ್ಣ ಕಾಲ್ ಮಾಡಿದ, ಅದಕ್ಕೋಸ್ಕರ ಈಗ ಅವ್ರ ರೂಮಿಗೆ ಬಂದು ನೋಡ್ರಿ. ಈಗೆಲ್ಲ ತಮ್ಮನೇಲಿ ನೋಡಿರ್ಬೋದು ನೀವು, ನಾವಿವತ್ತು ಬ್ಯಾಚುಲರ್ ರೂಮ್ ಟೂರ್ ಮಾಡ್ಕೊಂತೀವಿ. ಅದೇ ಇವತ್ತಿನ ಲಾಗ್ ಸ್ಪೆಷಲ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವಿವತ್ತು ಬರೀ ಬ್ಯಾಚುಲರ್ ರೂಮ್ ಟೂರ್ ಮಾಡಕೊಂತಿಲ್ರಿ, ಬ್ಯಾಚುಲರ್ ಲೈಫ್ ಹೆಂಗಿರ್ತೈತಿ, ಅವ್ರು ಹೆಂಗಿರ್ತಾರ ರೂಮ್ ಒಳಗೆ ಅನ್ನೋದು ತೋರ್ಸಕೊಂತೀನಿ ರೀ. ಇವತ್ತಿನ ವಿಡಿಯೋ ಮಸ್ತ್ ಇರ್ತೈತಿ, ಕೊನೆಯವ್ರಿಗೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಗಾಯ್ಸ್. ನೋಡ್ರಿ, ಹಂಗೆ ನೈಟ್ ಮಳೆ ಬಂದಕ್ಕೆ ನಮ್ಮ ಸ್ಲಿಪ್ಪರ್ ಗತಿ ಹೆಂಗಾಗಿದ್ವು. ಅದು ಒಳಗೆ ಹೆಂಗೆ ಬೈತತ್ತಂದ್ರೆ ನನ್ನ ಯಪ್ಪು ಇವ್ನ್ಯಾವನ ಸೆಡೆ ನನ್ನ ಮಗ. ಇದ ನೋಡ್ರಿ, ಈಗ ಈ ರೂಮ್ ಒಳಗೆ ಹೋಗ್ಬೇಕು ಬರ್ರಿ, ಹೋಗೋಣ. ಈಗ ಒಳಗೆ ಹೋಗೋಣ್ರಿ. ಫಸ್ಟ್ ನೋಡ್ರಿ, ಇದೇ ಆಯಿಲ್ಲ, ಆಮೇಲೆ ಕಡೆ ಬಂದಿದ್ರ ಬಗ್ಗೆ ವಿವರಿಸ್ನ. ಈಗ ಫಸ್ಟ್ ಇದು ಬರ್ರಿ, ಇಲ್ಲಿಂದ ಬಂದ್ಬಿಡೋಣ. ಇದು ಕಿಚನ್ ಗೈಸ್. ಫಸ್ಟ್ ಎಲ್ಲ ಟಾಯ್ಲೆಟ್ ಸೈಡ್ಗೆ ಟಾಯ್ಲೆಟ್ ಅದಾವ ಅಲ್ಲಿ. ಇದು ನೋಡ್ರಿ ಗೈಸ್, ಫುಲ್ಲು ಹೆಂಗೆ ಕಾಣ್ತೀನಿ ಗೈಸ್. ಫುಲ್ ಸ್ಮಾರ್ಟ್ ಅದೀನಲ್ಲ ನಾನು, ನನಗನ್ಸಮಟ್ಟಿಗೆ ಅದೇನೇ ಅಲ್ಲ, ಅದೇನಿ ನನಗನ್ಸಮಟ್ಟಿಗೆ. ನೋಡ್ರಿ, ಇಲ್ಲಿ ಟ್ಯಾಪ್ ಐತಿ, ಫುಲ್ ಬ್ಯಾಚುಲರ್ಸ್. ಆಮೇಲೆ ಇಲ್ಲಿ ನೋಡ್ರಿ ಗೈಸ್, ಬ್ಯಾಚುಲರ್ಸ್ ಫುಲ್ ಮೇಕಪ್ ಸೆಟ್ ಅದಾವ ಗೈಸ್. ಫುಲ್ ಯಾರಾದ್ರಾಗ ಇರ್ತಾವೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಮಾತ್ರ ಇದ್ದೇ ಇರ್ತಾವೆ ಗೈಸ್, ಮೇಕಪ್ ಸೆಟ್ಟು. ಆಮೇಲೆ ಶೂ ನೋಡ್ರಿ ಗೈಸ್, ಇಲ್ಲಿ ಮೇಲೆ ಇಡ್ರ ಬ್ಯಾಚುಲರ್ಸ್ ಅಲ್ಲ. ಫುಲ್ ಸೈಕ್ ಗೈಸ್ ಅಲ್ಲ. ಆಮೇಲೆ ಕೆಳಗಡೆ ಶೂ ಗೈಸ್ ನೋಡ್ರಿ, ಬಾಚಣಿಗೆ ಇಲ್ಲಿ ಎಲ್ಲ ಏರ್ ಡ್ರೈಯರ್. ಆಮೇಲೆ ಮಿಷಿನ್ ಗೈಸ್, ಟ್ರಿಮ್ಮರ್. ಮೇನ್ ಬಾಯ್ಸ್ಗೆ ಬೇಕೇ ಬೇಕು ಗೈಸ್ ಟ್ರಿಮ್ಮರ್. ಇದು ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ನೋಡ್ರಿ ಗೈಸ್, ಫುಲ್ ವ್ಯಾಸ್ಲಿಂಗ್ ಗಿಸ್ಲಿಂಗ್ ಗಾಯ್ಸ್. ಏನು ಗಾಯ್ಸ್ ಇದು, ಯಪ್ಪೋ ವೆರಿ ಕ್ರೇಜಿ ಗೈಸ್. ಹಂಗೆ ಈಗ ಕಿಚನ್ ನೋಡಂಬರಿ. ನೆಕ್ಸ್ಟ್ ಕಿಚನ್ ಒಳಗೆ ಏನದ ಫುಲ್ಲು ನನಗೆ ನೋಡಿ ಶಾಕ್ ಆಯ್ತು ಗೈಸ್. ಯಾಕಂದ್ರೆ ಫ್ಯಾಮಿಲಿ ಕೂಡ ಇಲ್ಲಿ ಇರ್ಬೋದು ಗೈಸ್. ಆಟ ನೋಡ್ರಿ, ಇಲ್ಲಿ ದೇವರು ಗಣಪ ಗೈಸ್ ಅದ. ನೆಕ್ಸ್ಟ್ ಒಂದು ನೋಡ್ರಿ ಗೈಸ್, ಸ್ಟವ್ ಇವು ಎಲ್ಲ ಐತೆ ಗೈಸ್. ಫುಲ್ ಅನ್ನ ರೆಡಿ ಆಗೈತೆ ಅಲ್ಲಿ ಆಲ್ರೆಡಿ. ನೋಡ್ರಿ, ಬೇಕಾದರೆ ಕರೆಂಟ್ನಲ್ಲಿನ ಐತಿ ಫುಲ್ ಗಾಯ್ಸ್. ಇದು ಮಾತ್ರ ಸೈಕ್ ಗಾಯ್ಸ್. ಈ ತಣ್ಣ ನೀರು ನೋಡಿ ಇನ್ನೂ ಸೈಕ್ ಅದೇ ನಾನು. ಯಾಕಂದ್ರೆ ಈ ತಣ್ಣ ನೀರು ಯಾರು ಗಾಯ್ಸ್ ಬ್ಯಾಚುಲರ್ಸ್ ಇಟ್ಕೊಂಡು ನೋಡ್ರಿ. ಗೈಸ್ ಹಂಗೆ ಸಿಂಕ್ ಫುಲ್ ವಾಟರ್ ಫಿಲ್ಟರ್ ಐತೆ ಗೈಸ್. ಅಂದರೆ ಓನರ್ ಎಲ್ಲ ರೆಡಿ ಮಾಡಿಕೊಟ್ಟಾರೆ ನೋಡ್ರಿ ಗೈಸ್. ಇಲ್ಲಿ ಫುಲ್ ಕುಕ್ಕಿಂಗ ಮಾಡ್ತಾರೆ ಗೈಸ್, ಫುಲ್ ಸೈಕ್. ಮೇಲೆ ನೋಡ್ರಿ ಖಾಲಿ, ಅಲ್ಲಿ ಕ್ಯಾನ್ ಅದಾವ, ಅಲ್ಲಿ ಬುಕ್ಸ್ ಎಲ್ಲ ಅದಾವ ಗೈಸ್. ನೋಡ್ರಿ ಗೈಸ್, ಇದೆ ಫುಲ್ಲು ಟೀ ಮಾಡ್ಕೊತಾರೆ. ಅಡಿಗೆಲ್ಲ ಟ್ರೈಗೆ ಅದಾವ ಗೈಸ್. ನೋಡ್ರಿ ಗೈಸ್, ಸಾಮಾನೆಲ್ಲ ಯಾವ ಥರ ಅದ. ಡಸ್ಟ್ಬಿನ್ ಮೇಂಟೈನ್ ಮಾಡ್ತಾರೆ ಗಾಯ್ಸ್. ಇದನ್ನೆಲ್ಲ ನೋಡಿದರೆ ಫ್ಯಾಮಿಲಿ ಕೂಡ ಇಲ್ಲಿ ಬಂದು ವಾಸ ಮಾಡ್ಬೋದು ಅನ್ಸುತ್ತೆ ನನಗೆ ಅನ್ಸಂಬಿಡಿ. ಕ್ರೇಜಿ ಗಾಯ್ಸ್ ಇರೋದು ಗೈಸ್. ಹಂಗೆ ತಣ್ಣದ ಗಾಯ್ಸ್, ಬಿಸಿಲು ಹಂಗೈತಿ ಮೇಲೆ. ಇಲ್ಲಿ ಪೂರ್ತಿ ತೋರಣಿ ಅದಾವ, ನೀರೆಲ್ಲ ಹಂಗೈತಿ. ಇದು ರೂಮ್, ಇದು ಕಿಚನ್. ಇಷ್ಟು ಕಿಚನ್ ಒಳಗೆ ಗಾಯ್ಸ್ ಇದು ಬಾತ್ರೂಮ್ ಇರೋದು ನೋಡ್ರಿ. ಇಲ್ಲೆಲ್ಲ
ಇರೋದಿದೆ ಪೂರ್ತಿ ಕಿಚನ್ ಒಳಗೆ ನೋಡ್ರಿ ಗೈಸ್. ಇಲ್ಲೆಲ್ಲ ಇದು ಬಾತ್ರೂಮು, ಇದು ಬಾತಿಂಗ್ ಗೈಸ್. ಇಷ್ಟಲ್ಲ ಅಂತ ಈಗ ನೆಕ್ಸ್ಟ್ ಬರ್ರಿ ಗೈಸ್ ಹಾಲ್ ಒಳಗೆ ಹೋಗೋಣ. ಇದೆ ಗೈಸ್ ಹಾಲ್ ನೋಡ್ರಿ, ಫುಲ್ ಲೆದರ್ ಅವರೇ ಗೈಸ್ ನಮ್ಮ ಅಣ್ಣ ಸ್ಮಾರ್ಟ್ ಬಾಯ್. ನೋಡ್ರಿ ಇಲ್ಲೆಲ್ಲ ಹೆಂಗೈತೆ ಗೈಸ್. ದುರ್ಚುಗೊಂಬೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನೋಡ್ರಿ ಹೊರಗೆ ನಿಂತ್ರು ವ್ಯೂ ಹೆಂಗೆ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಟಿ ವಿ ಇಟ್ಕೋಬೇಕಾದ್ರೆ ಟಿ ವಿ ಇಟ್ಕೋಬೋದು, ಇಲ್ಲ ನಮ್ಮ ಅಣ್ಣ ಲ್ಯಾಪ್ಟಾಪ್ ಮೇಂಟೈನ್ ಮಾಡ್ತಾನೆ, ಲ್ಯಾಪ್ಟಾಪ್ ಇಟ್ಕೊತಾನೆ. ಇಲ್ಲಿ ಚಾರ್ಜ್ಗೆ ಇರ್ತಾರೆ, ಚಾರ್ಜಿಂಗ್, ಆಮೇಲೆ ಕಂಪ್ಯೂಟ್ರು ಅಲ್ಲಿ ನೋಡ್ರಿ ಗೈಸ್, ಅದು ಲ್ಯಾಪ್ಟಾಪಿಗೋಸ್ಕರ ನೋಡ್ರಿ. ಸೈಡ್ ಹಿಂಗೆ ಯಾವಾಗಲೂ ಇದ್ದೇ ಇರ್ಬೇಕು ಗೈಸ್. ಇದು ಬ್ಯಾಚುಲರ್ಸ್ ಏನಂದ್ರೆ ಒಂದು ಚಾಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೈಡ್ಗೆ ಇಲ್ಲೆಲ್ಲ ಕಬೋರ್ಡ್ ಅದಾವ ನೋಡ್ರಿ. ನೋಡ್ರಿ ಕಬೋರ್ಡ್, ಭಗವದ್ಗೀತಾ ಐತೆ ನೋಡ್ರಿ ಗೈಸ್ ಫುಲ್. ಇದೆಲ್ಲ ಫುಲ್ ಗೈಸ್. ಇದು ಅವೈಲೇಬಲ್ ಅದಿದೆ ಐತಿ. ಏನು UPSCನೂ ಐತಿ ಗೈಸ್ ಈ ಮನೆಗೆ. ನೋಡ್ರಿ ಗೈಸ್, ಇದು ಅಲ್ಲಿಂದ ಆಯ್ತು. ಈಗ ನೆಕ್ಸ್ಟ್ ನೋಡ್ರಿ ನಮ್ಮ ಲ್ಯಾಪ್ಟಾಪ್ ಇದೆ ಫುಲ್ಲು. ಇಲ್ಲಿಂದ ಹೊರಗಿಂದ ನಾವು ವ್ಯೂ ಕಾಣ್ತೈತಿ. ಒಂದು ತಕ್ಕ ಮಟ್ಟಿಗೆ ನೋಡಿದ್ರೆ ಚೆನ್ನಾಗೈತೆ ಗೈಸ್, ಫುಲ್ಲು ಸೈಕ್ ಐತಿ. ನೆಕ್ಸ್ಟ್ ನಾವು ಡಿಗ್ರಿ ಮುಗಿಸಿ ಇಲ್ಲಿ ಇರೋದಾದ್ರೆ ಇಂಥ ರೂಮಲ್ಲಿ ಇರ್ಬೇಕು ಗೈಸ್. ಆ್ಯಕ್ಚುಲಿ 3-4 ಜನ ಸೇರಿ ಮಾಡಿದರೆ ಚೆನ್ನಾಗೈತೆ ಗೈಸ್ ಟೋಟಲ್ ಎಲ್ಲ ನೋಡಿದ್ರೆ. ಈಗ ಬೆಡ್ರೂಮ್ಗೆ ಹೋಗ್ಬರ್ರಿ. ಹೋಗ್ರು ಮುಂಚೆದು ಒಂದು ಕ್ಯಾಬ್ ಟ್ರೈ ಮಾಡ್ಬರ್ರಿ. ಇದು ನೋಡ್ರಿ ಕ್ಯಾಪ್ ಇಲ್ಲ ಐತೆ ನೋಡ್ರಿ ಗೈಸ್. ಇದೇ ಕ್ಯಾಪ್ ಟ್ರೈ ಮಾಡೋದು. ಬರ್ರಿ ಈಗ ಹಾಕೊಂಡು ನೋಡೋಣ್ರಿ ಹೆಂಗೆ ಕಾಣ್ತೈತೆ ನನಗೆ. ನೋಡ್ರಿ ಗೈಸ್ ಚಂದ ಕಾಣ್ತ. ದೂರದಿಂದ ಬಂದಂತ ಸುಂದರಾಂಗ ಚಾಣ ನೋಟದಲ್ಲಿ ಸೂರ್ಯ. ನೋಡ್ರಿ ಗೈಸ್ ಈ ಕ್ಯಾಪ್ ಹೆಂಗೆ ಕಾಣ್ತೈತಿ ಕಮೆಂಟ್ ಮಾಡಿರಿ. ನನಗೆ ಅನ್ಸೋಮಟ್ಟಿಗೆ ಚೆನ್ನಾಗಿ ಕಾಣ್ಬೋದು. ಹಂಗೆ ಒಂದು ಲುಕ್ ಕೊಟ್ಟು ನೋಡ್ರಿ ಕನ್ನಡಿ ಮುಂದೆ. ಇಲ್ಲಿ ಲಾಕರ್ನ ಅವೈಲೇಬಲ್ ಇತ್ತು ಗೈಸ್. ಇವರೇ ನಮ್ಮ ಬ್ರೋನೇ ತಂದಿಟ್ಕೊಂಡಾರೆ. ಹಾಗೆ ಫುಲ್ ರೂಮ್ ನೋಡ್ರಿ, ಎಲ್ಲ ಮೇಲ್ ಸೆಲ್ಫ್ ಇತ್ತು, ಅಲ್ಲೆಲ್ಲ ಬ್ಯಾಗ್ ಇಟ್ಕೊಂಡಾರೆ. ಇಲ್ಲೆಲ್ಲ ಸೈಡ್ ಬಟ್ಟೆ ಸಿಗೋಕೆ ಹ್ಯಾಂಗರ್ ಕೂಡ ಇದಾವೆ ಗೈಸ್. ಹಾಗೆ ನೆಕ್ಸ್ಟ್ ಇದು ನೋಡ್ರಿ, ಇಲ್ಲೆಲ್ಲ ಬಟ್ಟೆ ಇಡೋಕ್ಕೆ ಅವ್ರು ಸೀಕ್ರೆಟ್ ಅದು ತರ್ಸ್ಕೊಂಡಾರೆ. ಅಲ್ಲಿ ಮೇಲೆ ಸೆಲ್ಫು ಫುಲ್ ಎಲ್ಲ ಅವ್ರದ್ದು ಟ್ರಾವೆಲ್ ಬ್ಯಾಗ್ಸ್ ಇಟ್ಟವ್ರೆ. ಹಾಗೆ ಸೈಡ್ಗೆ ಬೆಡ್ ಇದೆ, ಬೆಡ್ ಕೂಡ ಇಟ್ಟಾರೆ. A few moments later. ನೋಡ್ರಿ ನಾನು ರೂಮ್ ಟೂರ್ ಮಾಡತ್ಲೆ ನಮ್ಮ ಅಣ್ಣ ಹೊರಗಡೆ ಹೋಗಿ ಊಟ ತಂದುಬಿಟ್ರೆ. ಹಾಗೆ ನಾವು ಸವನೆಲ್ಲ ಕುಂತು ಜಬರ್ದಸ್ತಾಗಿ ತಟ್ಟಿಗೆ ಹಾಕ್ಯಂಡು ಜಡೆ ಕುಂತ್ಬಿಟ್ರು ನೋಡ್ರಿ. ವಿತ್ ಲ್ಯಾಪ್ಟಾಪ್ ಒಳಗೆ ಸಾಂಗ್ ಕೇಳ್ಕೊಂತ, ಅದು ಹಿಂದಿ ಸಾಂಗ್ ಗಾಯ್ಸ್. ಯಾವ ಸಾಂಗ್ ಅನ್ನೋದು ಕೇಳ್ಬರ್ರಿ ನೀವು. ನೋಡ್ರಿ ಗೈಸ್ ಇಂಥ ಚಾನ್ಸ್ ಮರೆಯಂಗೆ ಇಲ್ಲ. ಯಾಕಂದ್ರೆ ನಮ್ಮ ಅಣ್ಣನೇ ಕುಕ್ ಮಾಡಿದ್ರು ಉಪ್ಪಿಟ್ಟು ಸ್ಪೆಷಲ್ ಗೈಸ್. ಉಪ್ಪಿಟ್ಟು ಜೊತೆ ಕಡಲೆ ಪುಡಿ, ಹಾಗೆ ಮುಂದೆ ಸಾಂಗ್, ಇದೆಲ್ಲ ಒಂಥರ ನೋಡ್ತಿದ್ರೆ ವೆರಿ ಕ್ರೇಜಿ ಗೈಸ್. ಇಂಥ ಮೂಮೆಂಟ್ ಸಿಗೋದು ಜೀವನದಾಗ ಕಡಿಮೆ, ಸಿಕ್ಕಾಗ ಅನುಭವಿಸ್ಬೇಕಂತಾರಲ್ಲ ಹಂಗೆ. ನೋಡ್ರಿ ಮುಂದೆ ಸಾಂಗ್ ಐತಿ, ಅದು ಹಿಂದಿ ಸಾಂಗ್ ಗೈಸ್. ಹಂಗೆ ತಟ್ಟೆಯಲ್ಲಿ ಉಪ್ಪಿಟ್ಟು ಕಡಲೆ ಪುಡಿ, ವೆರಿ ಕ್ರೇಜಿ ಅನ್ಕೊಡ್ರಿ ಇಂಥ ಮೂಮೆಂಟ್ ಮಾಡ್ತಾರೆ. ಈಗ ಊಟ ಮಾಡ್ಬೇಕು ಗೈಸ್. ಬನ್ನಿ ಗೈಸ್, ನಮ್ಮ ಬ್ರೋ ಮಾಡಿರು ಈಗ ಉಪ್ಪಿಟ್ಟನ್ನ ಟೇಸ್ಟ್ ಮಾಡ್ರಿ. ಇವ್ರು ಆ್ಯಕ್ಚುಲಿ ಬಂದು LLB ಸ್ಟೂಡೆಂಟ್. ಇವ್ರು ಮಾಡಿದಾರೆ, ಹೆಂಗೆ ಮಾಡ್ಯಾರ ಬರ್ರಿ ನೋಡೋಣ್ರಿ. ಈಗ ಫುಲ್ ಬಿಸಿ ಐತಿ ಗೈಸ್, ಫುಲ್ಲು ಬಿಸಿ. ಒಂಥರ ಗಂಟ್ಲದ್ರೊಳಗೆ ಹೋಗೋವಲ್ತು. ಆದರೂ ಉಪ್ಪಿಟ್ಟು ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಟೇಸ್ಟ್ ಮಾತ್ರ ಇವ್ರು LLB ಸ್ಟೂಡೆಂಟ್ ಮಾಡಿದಾರೆ ಅಂದ್ಕೊಳಕ್ಕೆ ಚಾನ್ಸೇ ಇಲ್ಲ ಗೈಸ್, ಹಂಗೆ ಮಾಡ್ಯಾರ. A few moments later. ಹಾಗೆ ನೋಡ್ರಿ ಗೈಸ್, ಮಧ್ಯಾಹ್ನ ಅಂತಲೇ ಅಲ್ಲೇ ಮಧ್ಯಾಹ್ನ ಊಟನೂ ಬಂದುಬಿಡ್ತು. ಮಧ್ಯಾಹ್ನದವ್ರಿಗೆ ಏನು ಮಾಡಿದ್ವಿ ಅಂದರೆ ಬರೀ ರೂಮ್ ಒಳಗೆ ಮಕ್ಕಳೋದ ಮಾಡೀವಿ. ಅದಕ್ಕೋಸ್ಕರ ಈಗ ಮಧ್ಯಾಹ್ನ ಊಟನೂ ಬಂದೈತೆ. ಬರ್ರಿ ಮಧ್ಯಾಹ್ನ ಊಟ ಮಾಡಿ ಒಂದು ಸ್ಪೆಷಲ್ ಗಿಫ್ಟ್ ಐತಿ, ಅದನ್ನು ಅನ್ಬಾಕ್ಸಿಂಗ್ ಮಾಡ್ಬೇಕು, ನಿಮಗೆಲ್ಲ ತೋರಿಸ್ಬೇಕು. ವೆರಿ ಸ್ಪೆಷಲ್ ಐತಿ. ಬರ್ರಿ ಮಧ್ಯಾಹ್ನ ಊಟ ಏನಂತ ನೋಡ್ರಿ. ಏನಂತ ನೋಡಿದ್ರೆ ಮಧ್ಯಾಹ್ನ ಊಟ ಫುಲ್ ಗೈಸ್ ಬಿಸಿಲಿರೋ ಕಾರಣ ಮಜ್ಜಿಗೆ ಅನ್ನ ಫುಲ್ ಕುರ್ಕುರೆ ಗೈಸ್. ಇವತ್ತು ನೋಡ್ರಿ ನಮ್ಮ ಅಣ್ಣ ಅನ್ನ ಮಾಡಿದ್ದಾರೆ. ವೆರಿ ಕ್ರೇಜಿಂದ ಫುಲ್ ನಗ ಕುಂತಾರೆ ಅವರು. ಈಗ ಅನ್ನ ಬಡಿಸ್ತಿದ್ದಾರೆ ವಿತ್ ಕನ್ನಡ ಸಾಂಗ್ ಗೈಸ್. ಕೇಳ್ಬರ್ರಿ ಕನ್ನಡ ಸಾಂಗ್ ಯಾವುದಂತ.
ಫೈನಲಿ ಗೈಸ್ ಊಟ ಎಲ್ಲ ಕಂಪ್ಲೀಟ್ ಆಯಿತು. ಮಧ್ಯಾಹ್ನ ಊಟನು ಗೈಸ್ ಮಜ್ಜಿಗೆ ಅನ್ನ ಅದರ ಜೊತೆ ಸೈಡ್ಸಲ್ಲಿ ಈ ಕುರ್ಕುರೆ ಏನು ಊಟ ಗೈಸ್, ಸೈಕ್ ಗೈಸ್, ನೆಕ್ಸ್ಟ್ ಲೆವೆಲ್. ಎಲ್ಲರೂ ಈ ಬಿಸಿಲಲ್ಲಿ ಮಜ್ಜಿಗೆ ಊಟ ಮಾಡ್ರಿ ಅಂತ ಹೇಳ್ತಾ 2 hours later. ನೋಡ್ರಿ ಗೈಸ್, ಮಧ್ಯಾಹ್ನ ಊಟ ಮಾಡಿ ಮಲ್ದ್ಯಾರ ವಾಪಸ್ ರಾತ್ರಿ ಊಟಕ್ಕೆ ಇದ್ದೀವಿ ಅಂದ್ರೆ ಇದನ್ನ ನೀವು ಕೇಳಿ ಆಶ್ಚರ್ಯ ಆಗ್ಬೋದು. ಏನ್ ಬೆಳಿಗ್ಗೆ 8ಕ್ಕೆ ಹೋದ್ರ 11-12 ಮನೆಗೆ ಬಂದ್ರ ಉಂಡ್ರ ಎಲ್ಲ ಉಂಡು ಎಲ್ಲಾರು ಇದರ ಟೈಮಿಗೆ ಹೋಗಿರ್ತೀವಿ, ಮಕ್ಕಳ ಟೈಮಿಗೆ ಬರ್ತಿರ್ತೀವಿ. ಇವತ್ತು ನಾ ಅದೇಂತ ಇದೆಯಾ ಇವತ್ತು ಇದ್ದ ಸುಳ್ಳು ಹೇಳ್ಕೊಂತ ಇದ್ದ ನಾನು ನಿಮಗೆ. ಹಾಂ ಕೇಳಿದ್ರಲ್ರಿ ಬ್ಯಾಚುಲರ್ ಮಾತು ಹೆಂಗಿತ್ತು. ಇದ ನೋಡ್ರಿ ಬ್ಯಾಚುಲರ್ ಲೈಫ್, ಇಷ್ಟ ಮತ್ತೇನಿಲ್ಲ. ಗಾಯ್ಸ್, ಈಗ ಅಲ್ಲೇ ನೈಟ್ ಊಟನ ಆಯಿತು, ಎಲ್ಲ ಮುಗೀತು ಗಾಯ್ಸ್. ಈಗ ಒಂದು ಸ್ಪೆಷಲ್ ಗಿಫ್ಟ್ ತಂದೀನಿ, ಅದೇನಂತ ಕೇಳ್ಬೋದು. ಅದು ಬಂದುಬಿಟ್ಟು ಈ ಪೆನ್ ನೋಡ್ರಿ ಗಾಯ್ಸ್. ಈ ಪೆನ್ ಬಗ್ಗೆ ಇವತ್ತು ತಿಳ್ಕೊಂಡು ಬರ್ರಿ. ಈ ಪೆನ್ ವೆರಿ ಸ್ಪೆಷಲ್, ಯಾಕಂದ್ರೆ ಇದ್ರ ಪ್ರೈಸ್ ಕೇಳಿದರೆ ನೀವು ಫುಲ್ ಏನು ಶಾಕ್ ಆಗ್ತೀರಾ. ಆ್ಯಕ್ಟಿಂಗ್ ಏನಿಲ್ಲ ಗಾಯ್ಸ್, ನಿಜವಾಗ್ಲೂ ಈ ಪೆನ್ ಪ್ರೈಸ್ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಹಾಗೆ ಇದು ಬಂದುಬಿಟ್ಟು ಜಪಾನ್ನ ಸ್ಪೆಷಲ್ ಎಡಿಷನ್ ಪೆನ್ ಗೈಸ್. ಇದು ಇವತ್ತು ಈ ಪೆನ್ ಬಗ್ಗೆನೇ ಮಾಹಿತಿ ತಿಳ್ಕೊಂಡು ಬರ್ರಿ. ಈಗ ಬರ್ರಿ ತೋರಿಸ್ತೀನಿ ಈ ಪೆನ್ ಬಗ್ಗೆ ಏನೇನು ಎಂತ ಅನ್ನೋದು ಹೇಳ್ತೀನಿ. ಬರ್ರಿ ಗೈಸ್ ಈಗ ಈ ಪೆನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪೆನ್ ಬಂದುಬಿಟ್ಟು ಜಪಾನ್ನ ಒಂದು ಮೂಲತಃ ಕಂಪ್ನಿ. ಇದು ಲಿಮಿಟೆಡ್ ಸ್ಟಾಕ್ ಇರ್ತದೆ ಗೈಸ್, ಇದು ಯಾವುದೇ ರೀತಿ ಸ್ಟಾಕ್ ಇಟ್ಕೊಳಲ್ಲ, ಲಿಮಿಟೆಡ್ ಇರ್ತಾವೆ. ಇದು ಬಂದುಬಿಟ್ಟು ಸ್ಪೆಷಲ್ ಪರ್ಸನ್ಸ್ ಬಳಸ್ತಾರೆ. ಇದ್ರ ಹೆಸರು ಬಂದುಬಿಟ್ಟು ಸೈಲರೋ ಸ್ಲಿಮ್ ಮ್ಯಾನೋ ಪೆನ್ ಅಂತ. ಇದು ಜಪಾನ್ ಕಂಪ್ನಿ ಗೈಸ್, ವೆರಿ ಕ್ರೇಜಿ. ನೋಡ್ರಿ ಹೆಂಗೈತೆ ಪೆನ್. ಹಂಗಿರ್ಬೇಕಾದ್ರೆ ಈ ಪೆನ್ನಿನ ರೇಟ್ ಎಷ್ಟಿರ್ಬೋದು ಅಂತ ಕೇಳ್ಬೋದು. ಈ ಪೆನ್ನಿನ ಪ್ರೈಸ್ ಬಂದುಬಿಟ್ಟು ಗೈಸ್ 24,000 ರೂಪಾಯಿ, 24,000 ಗೈಸ್. ಇದು ಯಾಕೆ ಇಷ್ಟು ರೇಟ್ ಅಂದ್ರೆ ಇದು ಲಿಮಿಟೆಡ್ ಸ್ಟಾಕ್ ಗೈಸ್. ಹಾಗೆ ಇದ್ರ ಸ್ಪೆಷಾಲಿಟಿನೂ ಹಂಗೆ ಇರ್ಬೋದಲ್ಲ. ಏನೇನು ಬರ್ರಿ ಇದ್ರ ಸ್ಪೆಷಾಲಿಟಿ ನೋಡೋಣ ರೀ ಪೆನ್ನಿಂದು. ಇದು ನಮ್ಮಂಥರೆಲ್ಲ ಯೂಸ್ ಮಾಡೋದಲ್ರಿ, ಹೈಯರ್ ಲಾಯರ್ಸ್, ಜಡ್ಜ್ ಯೂಸ್ ಮಾಡ್ತಾರೆ ಇದನ್ನ ಕೋರ್ಟ್ ಒಳಗೆ. ಹಂಗೆ ಈಗ ನೆಕ್ಸ್ಟ್ ವಿಲೇಜ್ ತಾಲೂಕು ಆಫೀಸ್ ಒಳಗೆ ಯೂಸ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಆಫೀಸ್ ಒಳಗೆ DC ಯೂಸ್ ಮಾಡೋದಲ್ಲ ಇಂಥ ಪೆನ್ಗಳು ಗೈಸ್. ಈಗ ಇದ್ರದ್ದು ಸ್ಪೆಷಾಲಿಟಿ ತಿಳ್ಕೊಂಡು ಬರ್ರಿ ಏನು ಅಂತ ಬರ್ರಿ ಗೈಸ್. ಇದ್ರ ರೇಟ್ ಕೇಳಿ ಎಲ್ಲರೂ ನೀವು ಶಾಕ್ ಆಗಿರ್ಬೋದು. ಇದು 24,000 ಹೌದಲ್ಲ ಅಂತ ನಾನು ChatGPT ಒಳಗೆ ಸರ್ಚ್ ಮಾಡಿದೆ, ಅದು ಹೌದಂತ ಹೇಳಿತ್ತು. ಬರ್ರಿ ಗೈಸ್, ಈ ಪೆನ್ನಿಂದ ಈಗ ನೀವು ರೇಟ್ ತಿಳ್ಕೊಂಡ್ರೆ ಹಾಗೆ ಇದನ್ನು ಓಪನ್ ಮಾಡೋಣ ಬರ್ರಿ. ಈಗ ಸ್ಟಾರ್ಟಿಂಗ್ ನೋಡ್ರಿ, ಓಪನ್ ಮಾಡತ್ಲೆ ಇದ್ರದ್ದು ನೀವು ತುದಿ ನೋಡ್ಬೋದು, ನೈಬ್. ಈ ನೈಬ್ ಬಂದುಬಿಟ್ಟು ಗೈಸ್ 14K ಗೋಲ್ಡ್ ಐತಿ ಅಂತ ಅದ್ರೊಳಗೆ, ಅದಕ್ಕೋಸ್ಕರ ಇದು ರೇಟ್ ಅಂತ ಹೇಳ್ತಾರೆ. ಅಫಿಷಿಯಲಿ ಕಂಪ್ನಿನೇ ಹೇಳಿದೆ, ಅದ್ರೊಳಗೆ 14K ಗೋಲ್ಡ್ ಇರೋದಕ್ಕೆ ಇದು ರೇಟ್ ಗೈಸ್ ಪೆನ್, ಅದಕ್ಕೋಸ್ಕರ ರೇಟ್. ಈಗ ಬರ್ರಿ ಇದ್ರ ಇನ್ಸೈಡ್ ನೋಡೋಣ್ರಿ ಹೆಂಗೈತಿ. ಈಗ ಇದ್ರದ್ದು ಲೆಡ್ಡು ಹಂಗೆ ಇಂಕ್ ಹೆಂಗಿರುತ್ತಂತ ಹೇಳ್ತೀನಿ ಬರ್ರಿ ಮುಂದೆ. ನೋಡ್ರಿ ಓಪನ್ ಮಾಡಿದ್ನೆ ಲೆಡ್. ಈಗ ಫುಲ್ ಲೆಡ್ ದಪ್ಪ ಇದೆ ಗೈಸ್, ಫುಲ್ ದಪ್ಪ ಇದೆ, ಹಂಗೆ ಸ್ಮೂತು ಕೂಡ ಇದೆ. ಈ ಲೆಡ್ ಐತಲ್ರಿ, ಈ ಲೆಡ್ ಒಳಗೆ ಇಂಕ್ ಏನೈತಲ್ಲ ಅದನ್ನೇ ಸಪ್ರೇಟ್ ತೊಗೋಬೇಕು, ಅದೇ 2,000 ರೂಪಾಯಿ ಗೈಸ್. ಈ ಲೆಡ್ಡೇ 2,000 ರೂಪಾಯಿ ಇಂಕ್. ಈ ಪೆನ್ ಸಪ್ರೇಟ್ ಬೇರೆ, ಈ ಇಂಕ್ ಬೇರೆ ಸಪ್ರೇಟ್ ತೊಗೋಬೇಕು, ಅದಕ್ಕೆ ಮತ್ತೆ 2,000. ಇದಕ್ಕೆ 24,000, 26,000 ಬೇಕು ಗೈಸ್ ಈ ಪೆನ್ ತೊಗೋಬೇಕಂದ್ರೆ. ನೋಡಿರಿ ಈ ಪೆನ್ ತುದಿ ಒಳಗೆ ಗೋಲ್ಡ್, ಆಮೇಲೆ ಇಲ್ಲಿ ಪೂರ್ತಿ ಇಂಕ್ ಸಪ್ಲೈ. ಇದನ್ನು ಯೂಸ್ ಮಾಡೋದ್ಲಿಂತ ಏನಂದರೆ ಲೆಟರ್ ಸ್ಮೂತಾಗಿ ಕಾಣಿಸ್ತದೆ, ಹಂಗೆ ಕ್ಲಿಯರಾಗಿ ಕಾಣಿಸ್ತದೆ ಗೈಸ್. ಇದನ್ನು ಜಾಸ್ತಿ ಯೂಸ್ ಮಾಡೋದು ಅಫಿಷಿಯಲಿ ಯೂಸ್ ಮಾಡ್ತಾರೆ ಗೈಸ್. ಈಗ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ ಅಂಥವ್ರು, ಲಾಯರ್ ಹೇಳಿದ್ನೆಲ್ಲ ಆಗಲೇ, ಲಾಯರು, ಕೋರ್ಟ್ ಒಳಗೆ ಜಡ್ಜು, ತಾಲೂಕು ಆಫೀಸರ್, ಈ ಥರ ಯೂಸ್ ಮಾಡ್ತಾರೆ ಅಫಿಷಿಯಲಿ. ಯಾಕಂದ್ರೆ ಅವ್ರ ಪ್ರೆಸ್ಟೀಜ್ ಹಂಗೆ ಈಗ ಲೆವೆಲ್ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಫೈನಲಿ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಹೆಂಗಿತ್ತು ಇವತ್ತಿನ ವ್ಲಾಗ್ ಕಮೆಂಟ್ ಮಾಡಿರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹೇಗಿತ್ತು ಇವತ್ತಿನ ಬ್ಯಾಚುಲರ್ ರೂಮ್ ಟೂರ್, ಹಾಗೆ ಸ್ಪೆಷಲ್ ಪೆನ್ ಅನ್ಬಾಕ್ಸಿಂಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಸಿಗೋಣ ಅಂತ. ಟೇಕ್ ಕೇರ್, ಬೈ ಗಾಯ್ಸ್.